ಭಾಗವಾಗಿ ನಮ್ಮ ಬಗ್ಗೆ ಇಬ್ಬರು ಗಣ್ಯ ವ್ಯಕ್ತಿಗಳು ಇದ್ದಾರೆ. ಮೊದಲನೇ ಭಾಷಣೆಗೆ ಕೈಗೊಳ್ಳಲು ಸ್ವಾಮೀಸ್ ಅವತಾರಿಂಗ್ ಲವ್ ಆಫ್ ಮ್ಯಾನ್ಕೈಂಡ್ ಎಂಬ ಭಾವಪೂರ್ಣವಾದ ವಿಷಯ ಕುರಿತು ಮಾತನಾಡಲು ನಮ್ಮ ಹಿರಿಯರಾದ ಶ್ರೀ ಜಗನ್ನಾಥ ರಾಜುಗಳ ಅವರನ್ನು ಆಹ್ವಾನಿಸುತ್ತೇವೆ. ಎರಡನೇ ಭಾಷಣಕಾರರು ನಮ್ಮ ರಾಷ್ಟ್ರೀಯ ಸಂಯೋಜಕರಾದ ಶ್ರೀ ಕೋಟೇಶ್ವರ ರಾವ್ ತಮ್ಮ ಅನುಭವಗಳು ಮತ್ತು ಪ್ರೇರಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾನು ಈ ಇಬ್ಬರು ಭಾಷಣಕಾರರನ್ನು ಈ ಕ್ರಮದಲ್ಲಿ ವೇದಿಕೆಗೆ ಬಂದು ಮಾತನಾಡುವಂತೆ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಬಾಬಾರವರ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿದಂತ ಎಲ್ಲ ಹಿರಿಯರಿಗೂ ಸಾಯಿ ಸಹೋದರರಿಗೂ ಎಲ್ಲರಿಗೂ ಕೂಡ ಸಪ್ರೇಮ ಸಾಯಿರಾಮ್ಗಳು. ಇವತ್ತು ನಾವೆಲ್ಲರೂ ಕೂಡ ಸ್ವಾಮಿಯ ಪ್ರೇಮ ಪ್ರವಾಹವನ್ನ ಆಸ್ವಾದಿಸುವುದಕ್ಕೆ, ಸವಿಯುವುದಕ್ಕೆ ಮತ್ತು ಅದರಲ್ಲಿ ಆ ಪ್ರೇಮ ಪ್ರವಾಹದ ಕೆಲವು ಪ್ರೇಮ ಬಿಂದುಗಳನ್ನ ನಮ್ಮ ಹೃದಯದಲ್ಲಿ ಅದನ್ನ ಆವೇಶಗೊಳಿಸಿಕೊಳ್ಳೋದಕ್ಕೋಸ್ಕರ ಈ ರಥಯಾತ್ರೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಸ್ವಾಮಿಯ ಜೀವನ ಪ್ರೇಮ ಪ್ರವಾಹ. ಕೇವಲ ಈ ರಥಯಾತ್ರೆಯ ಬಹಳ ಸುಂದರವಾದ ಹೆಸರಿಟ್ಟಿದ್ದಾರೆ. ಮೊದಲನೇದಾಗಿ ಆ ಹೆಸರಿಟ್ಟವರಿಗೆ ಒಂದು ದೊಡ್ಡ ಚಪ್ಪಾಳೆ ಬಹಳ ಸುಂದರವಾದ ಎರಡು ವಿಷಯಗಳಿಗೆ ಒಂದು ಬಹಳ ಅಭಿನಂದನೆ. ಮೊದಲನೇದು ಆ ಹೆಸರಿಟ್ಟದ್ದಕ್ಕೆ ಮತ್ತು ಬಹಳ ಸುಂದರವಾದ ರಥವನ್ನ ನಮಗೆ ಎಲ್ಲರೂ ಕೊಟ್ಟಂತಹ ಯಾರ್ಯಾರು ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ನಾವು ಔಟ್ ಆಫ್ ದ ಸಬ್ಜೆಕ್ಟ್ ಅಂತ ಅನಿಸಬಹುದು. ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ SP ಅಂತ ಹೋಗಿ ಅದರ ವಿಡಿಯೋ ತೋರಿಸಿದಾಗ ಇಷ್ಟು ಸುಂದರವಾದ ರಥ ನಾನು ಲೈಫ್ ಅಲ್ಲಿ ನೋಡಿಲ್ಲ ಅನ್ಕೊಂಡು. ಯಾಕಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ವಿಷಯಕ್ಕೆ ಬರೋಣ, ನನಗೆ ಕೊಟ್ಟಂತ ವಿಷಯಕ್ಕೆ ಬರ್ತೇನೆ. ರಥದ ಹೆಸರು ಮಾತ್ರ ಪ್ರೇಮ ಪ್ರವಾಹಿನಿ ಅಲ್ಲ, ಅಥವಾ ಈ ಕಾರ್ಯಕ್ರಮದ ಹೆಸರು ಅಷ್ಟೇ ಪ್ರೇಮ ಪ್ರವಾಹಿನಿ ಅಲ್ಲ. ಬಹುಶಃ ಭಗವಾನ್ ಬಾಬಾರವರ ಅವತಾರದ ಉದ್ದೇಶವು ಪ್ರೇಮ ಪ್ರವಾಹವೇ. ಕೆಲವು ಘಟನೆಗಳನ್ನ ಮಾತ್ರ ಇಲ್ಲಿ ಮೆಲುಕು ಹಾಕಲಿಕ್ಕೆ ಪ್ರಯತ್ನ ಪಡೋಣ. ಬಹುಶಃ ಒಂದು ಮೊದಲನೇ ಘಟನೆ ಶ್ರೀಯುತ ನಾಗೇಶ್ ಟಿ ದಾಖಪ್ಪನವರ ಅವರು ಹಂಚಿಕೊಂಡಂತ ಘಟನೆ. ಅವರು ರಾಜ್ಯಾಧ್ಯಕ್ಷರಾಗಿ 25 ವರ್ಷ ಆದಾಗ ಅವರನ್ನ ಒಂದು ಸನಾತನ ಸಾರಥಿ ಪತ್ರಿಕೆಗೆ ಒಂದು ಸಂದರ್ಶನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅವ್ರಿಗೆ ಕೇಳಿದೆ, ಇಷ್ಟು ವರ್ಷ ನಿಮ್ಮ ಸ್ವಾಮಿ ಜೊತೆಯಲ್ಲಿ ನಿಮ್ಮ ಅನೇಕ ನೆನಪುಗಳು ಇದೆ, ಇದರಲ್ಲಿ ಮರೆಯಲಿಕ್ಕೆ ಆಗದೇ ಇರ್ತಕ್ಕಂತಹ ಯಾವತ್ತಿಗೂ ಮರೆಯಲಿಕ್ಕಾಗಲ್ಲ ಅಂತಹ ಒಂದು ಯಾವುದಾದ್ರು ನೆನಪಿದ್ರೆ ಹಂಚಿಕೊಳ್ಬಹುದಾ ಅಂತ ಕೇಳಿದೆ. ಅವ್ರು ಹೇಳಿದ ನೆನಪು, ಆ ಘಟನೆ ಬಹಳ ನೆನಪಿಗೆ ಬರ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ವೈಟ್ಫೀಲ್ಡ್ ಅಲ್ಲಿ ನಡೆದಂತಹ ಘಟನೆ. ಅವತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೋ ವಿಷಯಕ್ಕೆ ಸ್ವಾಮಿಯ ಮಾರ್ಗದರ್ಶನ ಅವರಿಗೆ ಬೇಕೇ ಬೇಕಾಗಿತ್ತು. ಸ್ವಾಮಿಯ ದರ್ಶನಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ. ಆಗ ಅವರು ರಾಜ್ಯಾಧ್ಯಕ್ಷರಾಗಲೇ ಇಲ್ಲ. ಇನ್ನು ಅವರು ವಾಸ್ ನಾಟ್ ಎ ಸ್ಟೇಟ್ ಪ್ರೆಸಿಡೆಂಟ್. ಅವರು ಭಕ್ತರಾಗಿ ಇದ್ರು. ಸ್ವಾಮಿ ದರ್ಶನಕ್ಕೋಸ್ಕರ ಬೃಂದಾವನದಲ್ಲಿ ಕಾಯ್ತಾ ಇದ್ದಾರೆ. ಈಗಿನ ಹಾಗೆ ಸಾಯಿ ರಮೇಶ್ ಹಾಲೆಲ್ಲ ಇರ್ಲಿಲ್ಲ. ಮರ ಅಂತ ಕೆಳಗಡೆ ಜನ ಎಲ್ಲ ಬಂದು ಕೂತ್ಕೊಳ್ತಾ ಇದ್ರು. ಸ್ವಾಮಿ ಬಂದಿದ್ದ ಇದ್ರು, ಜನ ಎಲ್ಲ ಬಂದು ಕೂತ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಜನ ಜೋರಾಗಿ ಮಳೆ ಬಂದಂತೆ, ಬಹಳ ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು. ಮಳೆ ಬಂದಾಗ ಬಹಳ ಕೆಲವರೆಲ್ಲ ಎದ್ದು ಹೋದ್ರು. ಬಂದದ್ದು ಇದ್ದದ್ದು ಜನನೇ ಕಡಿಮೆ, ಅದರಲ್ಲೂ ಸ್ವಲ್ಪ ಜನ ಎದ್ದು ಹೋದ್ರು. ಇನ್ನೊಂದು ಮಳೆ ಜಾಸ್ತಿ ಆಗ್ತಾ ಬಂತು. ಜನ ಎಲ್ಲ ಮಾತಾಡ್ಕೊಂಡು ಸ್ವಾಮಿ ಬರಲ್ವೇನೋ ಅಂತ, ಸ್ವಾಮಿ ದರ್ಶನ ಕೊಡಲ್ಲ ಅನ್ಸುತ್ತೆ, ಮಳೆ ಬರ್ತಾ ಇದೆ ಅಂತ. ಇವನಿಗೆ ಮಾತ್ರ ಸ್ವಾಮಿ ಏನಾದ್ರು ಮಾತಾಡ್ಲೇಬೇಕಾಗಿತ್ತು, ಸ್ವಾಮಿಯ ಮಾರ್ಗದರ್ಶನ ಬೇಕಾಗಿತ್ತು ಅಂತ ಮಳೆ ಮಧ್ಯದಲ್ಲಿ ಕುತ್ಕೊಂಡೇ ಇತ್ತು. ಮಳೆಯೆಲ್ಲ ನಿಂತ ಮೇಲೆ ರಸ್ತೆ ಆ ನೆಲ ಎಲ್ಲ ಕೆಸರಾಗಿದೆ. ಆ ಕೆಸರಿನಲ್ಲಿ ಸ್ವಾಮಿ ಉಗ್ರವಂಗಿಯನ್ನ ಸ್ವಲ್ಪ ಎತ್ತುಕೊಂಡು ಕೆಸರಿನ ನೆಲದ ಮೇಲೆ ತಮ್ಮ ಸುಕೋಮಲವಾದ ಪಾದವನ್ನ ಇಡ್ತಾ ಇವರ ಹತ್ರ ಬಂದು ಹೇಳಿದಂತೆ, ನೀನ್ ಸಮಸ್ಯೆಯಲ್ಲಿದೆಯಾ ಅಂತ ಗೊತ್ತು, ನಾಳೆ ನಿನ್ನ ಮಾತಾಡಿಸ್ತೀನಿ, ಅದನ್ನು ಹೇಳಿ ನಾನು ಬಂದಿದ್ದೀನಿ ಅಂತ ಸ್ವಾಮಿ ಹೇಳ್ತಾರೆ. ಡಾಕ್ಟರ್ ಸರ್ ನೆನಪು ಮಾಡ್ಕೊಂಡು ಹೇಳ್ತಾರೆ, ಇದನ್ನ ಬೇರೆ ಯಾರಾದ್ರೂ ಹೇಳಿ ಕಳಿಸಬಹುದಾಗಿತ್ತು, ನಾಳೆ ನಾನು ಅವ್ರ ಮಾತಾಡ್ತೀನಿ ಅಂತ. ಆ ಮಳೆನಲ್ಲಿ ಆ ಕೆಸರಿನಲ್ಲಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ಆ ಪ್ರೇಮ ಅವ್ರಿಗೆ ಏನಂತ ಕರಿಬೇಕು ಅಂತ ಹೇಳ್ತಾರಂತೆ. ಬಹುಶಃ ಇದನ್ನೇ ಪ್ರೇಮ ಪ್ರವಾಹಿನಿ ಅಂತ ಕರೆದದ್ದು. ಪ್ರವಾಹಿನಿ ಅಂದ್ರೇನು? ಯಾವುದು ಕೂಡ ಇವರು ಶ್ರೇಷ್ಠರು, ಇವರು ಈ ತರ, ಇವರು ಹೀಗೆ ಅಂತೇಳಿ ಭೇದ ಭಾವ ಇಲ್ಲದೆ ಎಲ್ಲರ ಕಡೆಗೆ ಯಾವುದು ಹರಿಯುತ್ತದೋ ಅದನ್ನು ಪ್ರವಾಹ ಅಂತ ಕರೆಯುವುದು.
ಅದು ಯಾವ್ದನ್ನು ಅವ್ರು ಬೇರೆ ಶ್ರೇಷ್ಠರು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಇಲ್ಲ. ವಿತೌಟ್ ಡಿಸ್ಕ್ರಿಮಿನೇಷನ್. ತುಂಬಾ ಸುಂದರವಾದ ಘಟನೆ ನೆನಪಿಗೆ ಬರುತ್ತೆ. ಸ್ವಾಮಿಯ ಪುಟಪರ್ತಿನಲ್ಲಿ ನಡೆದಂತಹ ಘಟನೆ. ಸ್ವಾಮಿಯ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ, 6ನೇ ಕ್ಲಾಸ್ ವಿದ್ಯಾರ್ಥಿ, 6ನೇ ಕ್ಲಾಸ್ ಒಂದೇ ಸ್ಮಾಲ್ ಸ್ಟೂಡೆಂಟ್, ಎ ಸ್ಮಾಲ್ ಬಾಯ್. ಅವನಿಗೊಂದು ಮಂಗಳವಾರ, ಟ್ಯೂಸ್ಡೇ, ಮಂಗಳವಾರ ಅವನಿಗೆ ಅನ್ಸುತ್ತೆ ಸ್ವಾಮಿ ದರ್ಶನ ಮಾಡ್ಬೇಕು, ನಾನು ಸ್ವಾಮಿ ನೋಡ್ಬೇಕು ಅಂತ ಅವನಿಗೆ ಅನ್ಸುತ್ತಂತೆ. ಆದ್ರೆ ಅಲ್ಲೊಂದು ನಿಯಮ ಇತ್ತು, ಗುರುವಾರ ಮತ್ತು ಭಾನುವಾರ ಮಾತ್ರ ಅವರಿಗೆ ಸ್ವಾಮಿ ದರ್ಶನಕ್ಕೆ ಬಿಡ್ತಾ ಇದ್ದದ್ದು. ಇವನಿಗೆ ಟ್ಯೂಸ್ಡೇ ಮಂಗಳವಾರ ಅನಿಸಿದೆ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ. ಹೋಗಿ ವಾರ್ಡನ್ನಿಗೆ ಪ್ರಿನ್ಸಿಪಾಲ್ಗೆ ಕೇಳ್ತಾನೆ, ಸರ್ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ಯಾಕೋ ಬಹಳ ಅನಿಸ್ತಾ ಇದೆ, ಒಂದು 10 ನಿಮಿಷ ಕೈ ಕೊಡಿ, ಆಟೋದಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿ ಬಂದ್ಬಿಡ್ತೀನಿ ನಾನು ಅಂತ. ಬಟ್ ಅವ್ರು ಹೇಳ್ತಾರೆ, ರೂಲ್ಸ್ ಇಸ್ ಎ ರೂಲ್ಸ್, ಅದನ್ನ ಮೀರ್ಲಿಕ್ಕೆ ಆಗಲ್ಲ, ಯು ಹ್ಯಾವ್ ಟು ವೇಟ್ ಅಪ್ ಟು ಥರ್ಸ್ಡೇ ಅಂತ ಹೇಳ್ತಾರೆ. ಅವನಿಗೆ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ಈಗರ್ನೆಸ್ ಅಂತ ಹೇಳ್ತೀವಲ್ಲ, ಕಾತುರತೆ, ಹಂಬಲ ಜಾಸ್ತಿ ಆಗ್ತಾ ಇದೆ. ಎಲ್ಲರ ಮನಸ್ಸಿಂದ ಶಾಲೆಗೆ ಹೋಗಿದ್ದಾನೆ, ಕ್ಲಾಸಸ್ ಶುರುವಾಗಿದೆ, ಪೀರಿಯಡ್ ಶುರುವಾಗಿದೆ, ಪಾಠ ನಡೀತಾ ಇದೆ. 11:30 ಜೊತೆಗೆ ಸ್ವಾಮಿಯ ಕೆಂಪು ಕಾರು ಇವನ ಸ್ಕೂಲ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಯಾವಾಗ ಕಾರ್ ಕೆಳಗಡೆ ಇದ್ದವರು ಆಫೀಸಿಗೆ ಹೋಗ್ತಾ ಇದ್ದವರು ಅವತ್ತು ಸ್ವಾಮಿ ಕಾರಿಂದ ಬಂದವರು ನೇರವಾಗಿ 6ನೇ ಕ್ಲಾಸ್ಗೆ ಹೋಗ್ತಾರೆ. ಇವನು ಡೆಸ್ಕ್ ಮುಂದೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಹೇಳ್ತಾರಂತೆ, ಇವತ್ತು ಗುರುವಾರ ಅಲ್ಲ, ಭಾನುವಾರ ಅಲ್ಲ, ಆದ್ರೆ ಇವತ್ತು ನಿಂದ ದಿನ, ನಿನಗೋಸ್ಕರ ನಾನು ಬಂದೆ ಅಂತ ಹೇಳ್ತಾರಂತೆ. ಇದನ್ನೇ ಪ್ರವಾದಿನಿ ಅಂತ ಕರೆಯುವುದು. ಯಾಕಂದ್ರೆ ಅವ್ರಿಗೆ 6ನೇ ಕ್ಲಾಸ್ ಹುಡುಗರು ಒಂದೇ, ರಾಷ್ಟ್ರಪತಿಯೂ ಒಂದೇ, ಪ್ರಧಾನಮಂತ್ರಿಯೂ ಒಂದೇ, ಇವರು ಒಂದೇ, ಎಲ್ಲರೂ ಒಂದೇ, ಯಾವ ಭೇದವೂ ಇಲ್ಲದೇ ಪ್ರವಾಹ ಅಂತ ಕರೆದರು. ಸ್ವಾಮಿ ಬಹುಶಃ ಅವತಾರದ 85-86 ವರ್ಷಗಳ ಕಾಲ ಭೌತಿಕವಾಗಿ ಆ ಪ್ರವಾಹವನ್ನು ನಮಗೆ ಎದುರಿಸಿದ್ರು. ಇವತ್ತು ಎಲ್ಲರಿಗೂ ಕೂಡ ದೈವಿಕವಾದ ಪ್ರವಾಹ ಹರಿತನೇ ಇದೆ. ಸ್ವಾಮಿ ಅಂತಂದಾಗ ಯಾರು ಅಂತ ಕೇಳಿದ್ರೆ, ಸತ್ಯಸಾಯಿ ಬಾಬಾ ಯಾರು ಅವತಾರ ಪುರುಷನ ಅಂತ ಕೇಳಿದ್ರೆ, ಅವತಾರ ಪುರುಷ ಹೌದು, ದೇವರು ಹೌದು, ಆದ್ರೆ ಅಷ್ಟೇ ಅಲ್ಲ, ಸ್ವಾಮಿ ನಮ್ಮ ಆಪ್ತ ಬಂಧು ಅಂತ ಕರೀತಾರೆ. ನಮ್ಮ ಆತ್ಮ ಬಂಧು ಸ್ವಾಮಿ ಅಂದ್ರೆ ನಮ್ಮ ಆತ್ಮ ಬಂಧು. ಅವರ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳಲ್ಲಿ ಒಂದು ಘಟನೆಯಿಂದ ಇವತ್ತು ಬೆಳಕು ಹಾಕೋಣ, ನೆನಪು ಮಾಡಿಕೊಳ್ಳೋಣ. ಒಂದು ಸಂದರ್ಭ, ಬೆಂಗಳೂರಿಂದ ಎಲ್ಲಿಗೋ ಹೋಗ್ಬೇಕಾಗಿರ್ತದೆ. ಸ್ವಾಮಿ ಸದವನ್ನು ಕರೆದು ಯಾವ್ಯಾವ ಕಾರಲ್ಲಿ ಕುತ್ಕೊಳ್ಬೇಕು, ಎಲ್ಲೇ ಬರಬೇಕು ಅಂತ ಅವರಿಗೆ ಸ್ವಾಮಿ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಪ್ರಕಾರ, ಸ್ವಾಮಿ ಹೇಳಿದ ಪ್ರಕಾರ ಯಾವ್ಯಾವ ಕಾರಲ್ಲಿ ಕುತ್ಕೊಳ್ಬೇಕು ಅವರೆಲ್ಲರೂ ಕೂರಿಸಿದ್ದಾರೆ. ಆದ್ರೆ ಇವಾಗ ಕುತ್ಕೊಳ್ಬೇಕು ಅಂತ ಸ್ವಾಮಿ ಇನ್ನೂ ಹೇಳಿರಲಿಲ್ಲ. ಎಲ್ಲರೂ ಆದ್ಮೇಲೆ ಸ್ವಾಮಿ ಹತ್ರ ಇವ್ರು ಹೋಗ್ತಾರೆ. ಹೋದಾಗ ಸ್ವಾಮಿ ಹೇಳ್ತಾರೆ, ನೀವು ಕೊನೆಯ ಕಾಲಲ್ಲಿ ಅಡಿಗೆಯವರು ಕುತ್ಕೊಂಡಿದಾರಲ್ಲ, ಆ ಕಾರಲ್ಲಿ ಕುತ್ಕೊಂಡು ಬಾ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಬೇಜಾರು ಅನ್ಸುತ್ತೆ, ಯಾಕಂದ್ರೆ ಬಹುಶಃ ಸ್ವಾಮಿ ಕಾರೋ, ಸ್ವಾಮಿ ಹಿಂದಿನ ಕಾರೋ ಅಂತ ಅನ್ಕೊಂಡಿದ್ರು. ಆದ್ರೆ ಅಡಿಗೆಯವರು ಕುತ್ಕೊಂಡಿರೋ ಕಾರಲ್ಲಿ ಇವರನ್ನು ಕೂರಿಸ್ತಾರೆ. ಸ್ವಾಮಿ ಹೋಗ್ತಾರೆ. ಹೋದಾಗ ಅವಾಗೇನ್ ಬೇಕಾದ್ರೆ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಸ್ವಾಮಿಯಿಂದ ನಾನು ಬಹಳ ದೂರ ಇದ್ದೀನಿ, ಬಹಳ ಹಿಂದಿತ್ತು, ಸ್ವಾಮಿಯಿಂದ ನಾನು ಬಹಳ ದೂರ ಇದ್ದೀನಲ್ಲ, ಸ್ವಾಮಿಯ ದರ್ಶನ, ಸ್ವಾಮಿಯ ಕಾಲ ನನಗೆ ಕಾಣ್ತಾ ಇತ್ತಲ್ಲ ಅಂತ ಹೇಳಿ ಇವರು ಬಹಳ ಬೇಸರವಾಗಿದ್ರೆ ಸ್ವಲ್ಪ ದೂರ ಹೋಗ್ತಾರೆ. ಸ್ವಾಮಿ ಕಾರಲ್ಲಿ, ಕಾರು ನಿಲ್ಲುತ್ತೆ. ಸ್ವಾಮಿ ಕಾರಿಂದ ಕೆಳಗಡೆ ಬರ್ತಾರೆ. ಇದೊಂದು ನೇರವಾಗಿ ಇವರು ಕುತ್ಕೊಂಡಂತಹ ಕಾರು, ಅಂದ್ರೆ ಅಡಿಗೆಯವರು ಅಡಿಗೆಯವರು ಇದ್ದಂತಹ ಕಾರೇನಿತ್ತು, ಅಲ್ಲಿ ಇಬ್ರು ಮಾತ್ರ ಕುತ್ಕೊಳ್ಳಿಕ್ಕೆ ಜಾಗ ಇತ್ತು. ಅಲ್ಲಿ ಸ್ವಾಮಿ ಬರ್ತಾರೆ. ಸ್ವಾಮಿ ಈ ಅದೇ ಕಾರಲ್ಲಿ ಸ್ವಾಮಿ ರತ್ನಾಕರ ಸರ್ವಂತ ಸ್ವಾಮಿ ಕುತ್ಕೊಳ್ತಾರೆ. ಕುತ್ಕೊಂಡಾಗ ರತ್ನಾಕರ ಸ್ವಾಮಿ ಬೇಡ ಸ್ವಾಮಿ ಅಂತ ಹೇಳ್ತಾರೆ. ಸ್ವಾಮಿ ಕೇಳದಂತೆ, ಕುತ್ಕೋ, ಏನಾಗಲ್ಲ, ಎಲ್ರೂ ಬಂದೆ ಕುತ್ಕೋ, ನಾನು ಇದೇ ಕಾರಲ್ಲಿ ಬರ್ತೇನೆ ಅಂತ ಹೇಳಿ 2 ಗಂಟೆ ಆ ಅಡಿಗೆಯವರ ಕಾರಲ್ಲೇ ಕುತ್ಕೊಂಡು ಸ್ವಾಮಿ ಪ್ರಯಾಣ ಮಾಡ್ತಾರೆ. ಅವತಾರಿ ಪುರುಷ ಆ ರೀತಿಯೂ ಇರ್ಬೋದ. ಇದನ್ನ ನಾವು ಡೌನ್ ಟು ದ ಅರ್ತ್ ಅಂತ ಕರಿತೀವಿ. ಡೌನ್ ಟು ದ ಬಹುಶಃ ಭಗವಾನ್ ಶ್ರೀಕೃಷ್ಣನ ಜೀವನದಲ್ಲಿ ನಾವು ಇಂತಹ ಘಟನೆಗಳನ್ನು ನೋಡ್ತೀವಿ. ಭಗವಾನ್ ಅವರ ಜೀವನದಲ್ಲಿ ಇಂತಹ ಎಷ್ಟು ಘಟನೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ಬಾಂಬೆ ಪ್ರೆಸಿಡೆಂಟ್ ಅವರು ಹೇಳ್ತಾರಲ್ಲ, ನಯನೋಮಿ ಪ್ರೇಮ ಭಾವ ದರ್ಶನೋಮಿ ಅಮೃತ ಭಾವದಲ್ಲ. ಸ್ವಾಮಿ ಪ್ರೇಮ ಅಂದ್ರೆ ನಮ್ಮ ಮಾತುಗಳಲ್ಲಿ ಪ್ರೀತಿ ಇರಬೇಕು, ನಮ್ಮ ಕಣ್ಣಿನಲ್ಲಿ ಪ್ರೀತಿ ಇರಬೇಕು, ನಮ್ಮ ವರ್ತನೆಯಲ್ಲಿ ಪ್ರೀತಿ ಇರಬೇಕು. ಅದೇ ಅಲ್ವಾ ಸ್ವಾಮಿ ಇಷ್ಟ ಆಗೋದು. ಯಾಕಂದ್ರೆ ಇನ್ನೊಂದು ಘಟನೆಯಿಂದ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸ್ವಾಮಿ ಯಾರು ಅಂದಾಗ ಈ ಘಟನೆ ತುಂಬಾ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಮರೆಯದಂತಹ ಘಟನೆ ಇದು. ಸ್ವಾಮಿ ಒಂದು ಕುಟುಂಬಕ್ಕೆ, ಒಂದು ಫ್ಯಾಮಿಲಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. 5 ಜನ ಆ ಫ್ಯಾಮಿಲಿನಲ್ಲಿದ್ದಾರೆ. ತಂದೆ, ತಾಯಿ, ಅಂದ್ರೆ ಗಂಡ ಹೆಂಡತಿ, ಅವರಿಗಿಬ್ಬರು ಮಕ್ಕಳು. ಮೊದಲನೇವರು ಮಗಳು, ಎರಡನೇವರು ಚಿಕ್ಕ ಹುಡುಗ, ಒಂದು 13 ವರ್ಷದ ಹುಡುಗ. ಇನ್ನೊಬ್ಬರು ಆ ತಂದೆ ಏನಿದ್ದಾರೆ ಅಂದ್ರೆ ಗಂಡ, ಅವರ ತಂದೆ, ಅಂದ್ರೆ ಆ ಹುಡುಗನಿಗೆ ಅಜ್ಜ.
ಐದು ಜನ ಇದ್ದ ಫ್ಯಾಮಿಲಿ ಇಂಟರ್ವ್ಯೂ ಕೂತ್ಕೊಂಡಿದ್ದಾರೆ. ಸ್ವಾಮಿ ಎಲ್ಲರಿಗೂ ಜೊತೆ ಮಾತಾಡ್ತಾ ಇದ್ದಾರೆ. ಈ ಚಿಕ್ಕ ಹುಡುಗ 13 ವರ್ಷದವನು. ಅವರಿನ್ನೂ ಸ್ವಾಮಿಗಳಿಗೆ ಮತ್ತೊಂದು ಸೀರಿಯಸ್ನೆಸ್ ಇಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಸ್ವಾಮಿ ಎಲ್ಲರ ಜೊತೆ ಮಾತಾಡ್ತಿದ್ದೆ. ಆ ಹುಡುಗನ ಕರೀತಾರೆ, ಈ ಕಡೆ ನೋಡು ಅಂತ ಕರೀತಾರೆ. ಆ ಹುಡುಗ ಸ್ವಾಮಿ ಕಡೆಗೆ ನೋಡ್ತಾನೆ. ಸ್ವಾಮಿ ಕಡೆಗೆ ನೋಡಿದಾಗ ಸ್ವಾಮಿ ಅವನಿಗೆ ಕೇಳ್ತಾರಂತೆ. ಆ ಹುಡುಗನಿಗೆ ಅವರ ತಾಯಿಯನ್ನ ತೋರಿಸಿ ಕೇಳ್ತಾರೆ, ಇವ್ರು ನಿನಗೆ ಏನಾಗ್ಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ತಾಯಿ ಸ್ವಾಮಿ ಅಂತ ಹೇಳ್ತಾರೆ. ಓ ಅಮ್ಮನ ಚೆಲ್ಲಿಯ ಇಂಗ್ಲಿಷ್ ಅಲ್ಲಿ ತಾಯಿ ಅಂತ ಕೇಳ್ತಾರೆ, ತೆಲುಗಲ್ಲಿ ತಾಯಿ ಅಂತ ಕೇಳ್ತಾರೆ. ಮತ್ತೆ ಸ್ವಾಮಿ ಆಮೇಲೆ ಹೇಳ್ತಾರೆ, ನಿನ್ನ ತಾಯಿಗೆ ಅಲ್ಲಿ ಹಿಂದುಗಡೆ ಕೂತಿದಾಗ ಅವ್ರು ಏನಾಗ್ಬೇಕು? ನಿನ್ನ ತಾಯಿ ಅವರಿಗೆ ಹಿಂದುಗಡೆ ಕೂತಂದ್ರೆ ಆ ಹುಡುಗನ ಅಜ್ಜನ ತೋರಿಸಿ ಕೇಳ್ತಾರೆ. ನಿನ್ನ ಅದ್ರಲ್ಲಿ ಅವಾಗ ಹೇಳ್ತಾರಂತೆ. ಮತ್ತೆ ಹುಡುಗನ ಕೇಳ್ತಾರೆ, ಸ್ವಾಮಿ ಅವರ ತಾಯಿಯನ್ನು ತೋರಿಸಿ. ಇವರು ಅವರ ಹುಡುಗನ ತಂದೆಯನ್ನು ತೋರಿಸಿ ಕೇಳ್ತಾರೆ, ಇವ್ರಿಗೆ ಏನಾಗ್ಬೇಕು? ನಿನ್ನ ತಾಯಿ ಇವರಿಗೆ ಏನಾಗ್ಬೇಕು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸ್ವಾಮಿ ಹೆಂಡತಿ ಸ್ವಾಮಿ ಅಂತ ಹೇಳ್ತಾರೆ, ವೈಫ್ ಸ್ವಾಮಿ. ಓ ಹಾಗೋ ಅಂತ ಹೇಳ್ತಾರೆ. ಮತ್ತೆ ಸ್ವಾಮಿ ಕೇಳ್ತಾರೆ, ಈಗ ನಿನ್ ಚಿಕ್ಕ ವಯಸ್ಸು, ಇನ್ನೊಂದು 20 ವರ್ಷನೋ 25 ವರ್ಷ ಆದ್ಮೇಲೆ ನಿನಗೂ ಮದುವೆ ಆಗುತ್ತೆ. ನಿನ್ಗೊಂದು ಹೆಂಡತಿ ಬರ್ತಾಳೆ. ನಿನ್ನ ಹೆಂಡತಿ ಬಂದಾಗ ಆ ನಿನ್ನ ಹೆಂಡತಿಗೆ ನಿನ್ನ ತಾಯಿ ಏನಾಗ್ಬೇಕು ಅಂತ ಕೇಳ್ತಾರೆ. ಅವಾಗ ಹೇಳ್ತಾನೆ, ಸ್ವಾಮಿ ಅತ್ತೆ ಆಗ್ಬೇಕು, ಮದರ್ ಇನ್ ಲಾ ಆಗ್ಬೇಕು ಅಂತ. ಆಮೇಲೆ ಸ್ವಾಮಿ ಹೇಳಿದ ಮಾತು ಕೂಡ ಏನಂತಾರೆ, ಟೇಕ್ ಹೋಮ್ ಅಂತ ಕರಿಬಹುದು. ನಿನ್ನ ತಾಯಿ ನಿನಗೆ ತಾಯಿ, ನಿನ್ನ ತಂದೆಗೆ ಪತ್ನಿ, ನಿನ್ನ ಅಜ್ಜನಿಗೆ ಸೊಸೆ, ನಿನ್ನ ಹೆಂಡತಿಗೆ ಅತ್ತೆ. ಆದ್ರೆ ನಾನು ನಿನಗೂ ತಾಯಿ, ನಿಮ್ಮ ಅಮ್ಮನಿಗೂ ತಾಯಿ, ನಿನ್ನ ಅಜ್ಜನಿಗೂ ತಾಯಿ, ನಿನ್ನ ಹೆಂಡತಿಗೂ ತಾಯಿ, ಇಡೀ ಜಗತ್ತಿಗೆ ತಾಯಿ ಹೇಳ್ತಾರೆ. ಅಂತಹ ಜಗತ್ತಿಗೆ ತಾಯಿಯಾಗಿರುವ, ಜಗಜ್ಜನನಿ ಆಗಿರುವ ಭಗವಾನ್ ಬಾಬಾರವರ ಒಂದು ಪ್ರೇಮದ ಇದು ಯಾತ್ರೆ. ಬಹುಶಃ ರಥ ಇವತ್ತು ಬಳ್ಳಾರಿಗೆ ಬಂತು, ನಾಳೆ ಹೊಸಪೇಟೆಗೆ ಹೋಗುತ್ತೆ, ನಾಳೆ ದಾವಣಗೆರೆಗೆ ಹೋಗುತ್ತೆ, ಮುಂದೆ ಇಲ್ಲೇ ಹೋಗುತ್ತೆ. ರಥ ಮುಗಿಬಹುದು, ಆದ್ರೆ ಪ್ರೇಮದ ಪಥ ಮುಗಿಬಾರದು ಅಲ್ವಾ? ರಥ ಇಲ್ಲದೆ ನಿಲ್ಬಹುದು, ರಥ ಬರುತ್ತೆ ಹೋಗುತ್ತೆ, ಆದ್ರೆ ಪ್ರೇಮದ ಪಥ, ನಾವು ಪ್ರೇಮದ ಪಥದಲ್ಲಿ ಹೋಗುವುದು ಅದು ನಿರಂತರವಾಗಿರ್ಬೇಕು. ಯಾವಾಗ ನಾವು ಪ್ರೇಮದ ಪಥದಲ್ಲಿ ನಿರಂತರವಾಗಿ ಹೋಗ್ತೀವೋ ಆಗ ಮಾತ್ರ ಸ್ವಾಮಿಯನ್ನ ಸೇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಸ್ವಾಮಿ ಹೇಳಿದ್ದು ಪ್ರೀತಿ ಅಲ್ಲ, ಪ್ರೇಮ. ನಾವು ಸ್ಮಾರ್ಟ್ ಅವರಿಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಒಬ್ಬರ ಹತ್ರ ಹೋಗಿದ್ವಿ. ನಾನು ಒಂದು ದಿನಲ್ಲೇ ಹೇಳಿಕ್ಕೆ ಹೋಗಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ಪ್ರೇಮದ ಬಗ್ಗೆ ನಾನು ಸತ್ಯಸಾಯಿ ಬಾಬಾ ಅವರ ಪ್ರೇಮವಾಹಿನಿಯನ್ನು ಓದಿದ್ದೀನಿ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಪ್ರೇಮದ ಬಗ್ಗೆ ಇವರಷ್ಟು ಚೆನ್ನಾಗಿ ಹೇಳಿಲ್ಲ ಅಂತ ಹೇಳಿದ್ರು. ನಾನು ಬರೀ ಹೇಳೋದಷ್ಟೇ ಅಲ್ಲ ಸರ್, ಬದುಕಿಯೂ ಇಲ್ಲ ಅಂತ ನಾನು ಹೇಳಿದೆ. ಅವ್ರು ಬರೀ ಓದಿದ ಪುಸ್ತಕ, ಹಾಗಾಗಿ ಬರೀ ಹೇಳೋದಲ್ಲ, ಅಷ್ಟು ಚೆನ್ನಾಗಿ ಯಾರು ಪ್ರೇಮ ಪೂರ್ವಕವಾಗಿ ಬದುಕಿಲ್ಲ ಅಂತ. ಅಂತಹ ಆ ಅವತಾರಿ ಪುರುಷ, ಅಂತಹ ಆ ಭಗವಂತ, ಅಂತಹ ಆ ಪರಮಾತ್ಮ ನಮ್ಮೆಲ್ಲರ ಆತ್ಮ ಬಂಧುವಾಗಿರ್ಲಿ, ನಮ್ಮೆಲ್ಲರ ಆಧ್ಯಾತ್ಮ ಸಾಧನೆಯ ಮಾರ್ಗದರ್ಶಕರಾಗಿರ್ಲಿ. ನಮ್ಮ ಪ್ರತಿ ಸಾಧನೆಯಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ಆ ಪ್ರೇಮವನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಳಿಕ್ಕಾಗುತ್ತೋ ಅದರ ಮಟ್ಟಿಗೆ ಅಳವಡಿಸಿಕೊಳ್ಳಿಕ್ಕೆ ಆಗುವ ಪ್ರಯತ್ನ ಪಡೋಣ. ಆಗ ಬಹುಶಃ ಈ ರಥಯಾತ್ರೆಗೆ ಒಂದು ಸಾರ್ಥಕತೆ ಆಗುತ್ತೆ ಅಂತ ಅನ್ಸುತ್ತೆ. ಅಂತಹ ಶಕ್ತಿಯನ್ನ ಆ ಪ್ರೇಮಮೂರ್ತಿಯೇ ನಮಗೆ ಕೊಡ್ಬೇಕು. ನಮ್ಮನ್ನು ಪ್ರೇಮವನ್ನು ಸ್ವಾಮಿಯೇ ಕೊಡ್ಬೇಕು. ಯಾಕಂದ್ರೆ ಅದೊಂದು ಸ್ವಾಮಿ ಹೇಳಿಲ್ಲ, ಸಮುದ್ರ ಸ್ವಾಮಿಯ ಪ್ರೇಮವನ್ನ ಯಾವಾಗ ವಿದ್ಯಾರ್ಥಿ ಇವಾಗ ಸ್ವಾಮಿ ಲವ್ ಇಸ್ ಲೈಕ್ ಓಷನ್ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ, ಓಷನ್ಗೆ ಲಿಮಿಟ್ ಇದೆ, ಸ್ವಾಮಿಯ ಪ್ರೇಮಕ್ಕೆ ಲಿಮಿಟ್ ಇಲ್ಲ ಅಂತ ಸ್ವಾಮಿ ಹೇಳಿದ್ರು. ಸಮುದ್ರಕ್ಕೆ, ಸಾಗರಕ್ಕೆ ಮಿತಿ ಇದೆ, ಸ್ವಾಮಿಯ ಪ್ರೇಮಕ್ಕೆ ಮಿತಿ ಇಲ್ಲ ಅಂತ. ಅಂತಹ ಪ್ರೇಮ ಏನು ಅಸೀಮ, ಏನು ಅನ್ಲಿಮಿಟೆಡ್ ಆಗಿರುವಂತಹ ಆ ಸ್ವಾಮಿಯ ಪ್ರೇಮದಿಂದ ಒಂದಿಷ್ಟು ಬಿಂದುಗಳನ್ನ ನಾವು ತಗೊಳ್ಳೋಣ, ಅದನ್ನ ಎಲ್ರಿಗೂ ಹಂಚೋಣ, ಇತರರಿಗೂ ಹಂಚೋಣ. ಇವತ್ತು ಜಗತ್ತಿಗೆ ಬೇಕಾಗಿರೋದೇ ಪ್ರೇಮ, ಅದನ್ನ ಕೊಡ್ತಾ ಹೋಗೋಣ. ಅಂತಹ ಶಕ್ತಿಯನ್ನ ಭಗವಾನ್ ಬಾಬಾರವರು ನಮಗೆಲ್ಲರಿಗೂ ಕರುಣಿಸ್ಲಿ ಅಂತ ಹೇಳ್ತಾ ನನ್ನ ಎಲ್ಲ ಮಾತುಗಳನ್ನು ಸ್ವಾಮಿಯ ಪವಿತ್ರ ಪಾದಗಳಿಗೆ ಸಮರ್ಪಿಸ್ತಾ ಇದ್ದಾರೆ.